ಮನುಷ್ಯನೇ ಈ ಭೂಮಂಡಲಕ್ಕೆ ಬಂದಿ ಅಂದ ಬಳಿಕ ನಿಷ್ಕಾಮದಿಂದ ನೀ ಏನು ಮಾಡು, ಶಾಸ್ತ್ರವಿಹಿತವಾಗಿರುವಂತಹ ಕರ್ಮಾದಿಗಳನ್ನು ಮಾಡು. ಎಷ್ಟು ದಿವಸ? 100 ವರ್ಷ ಮಾಡು. 100 ವರ್ಷ ಶಾಸ್ತ್ರವಿಹಿತವಾಗಿರತಕ್ಕಂಥ ಕರ್ಮವನ್ನು ಆಚರಣೆ ಮಾಡು, ಕಾರ್ಯಗಳನ್ನು ಮಾಡು. ನೋಡು, ನಿನ್ನ ಸುತ್ತಮುತ್ತ ಒಂದಿಷ್ಟು ನೋಡು, ಪ್ರಾಣಿ ಪಶು ಪಕ್ಷಿಗಳು ಎಷ್ಟು ಕೆಲಸ ಮಾಡತಾವ. ಈಗ ಹಕ್ಕಿ ಇರ್ತದ, ಹಕ್ಕಿ ಒಂದರೆ ದಿವಸ ಹಾರದು ಬಿಟ್ಟದೇನು? ಒಂದರೆ ದಿವಸ ಹಾಡೋದು ಬಿಟ್ಟದೇನು? ಅದಕ್ಕಿಂತ ಚಲೋ ಕಾಲದವು ನಮ್ಮವು, ಆದ್ರೆ ನಡಿಲಿಕ್ಕೆ ಬೇಸರಾಗ್ಯದ. ಗಾಡಿ ಇರದಿದ್ರೆ ಬಾಡಿದೇನು ಕೆಲಸ ಇಲ್ಲ, ಗಾಡಿ ಇದ್ರನ ಬಾಡಿ ಚಲಿಸ್ತದ. ಗಾಡಿ ಇಲ್ಲ, ಬಾಡಿ ಗಾಡಿ ಇದ್ದಂಗೆ, ಏನು ಕೆಲಸ ಇಲ್ಲ. ಒಂದಿಷ್ಟು ನಡಿ, ಕ್ರಿಯಾಶೀಲನಾಗಿ ಬಾಳು. ಕಣ್ಣು ನೋಡ್ಕೋತ ಇರಬೇಕು, ಕಿವಿ ಕೇಳ್ಕೋತ ಇರಬೇಕು, ಮನಸ್ಸು ಆಲೋಚನೆಗಳನ್ನು ಮಾಡ್ಕೋತ ಇರಬೇಕು, ಕೈ ಕೆಲಸ ಮಾಡ್ಕೋತ ಇರಬೇಕು. ನೋಡು, ಒಂದಿಷ್ಟು ನಿನ್ನೊಳಗೆ ಹೃದಯ ಇಲ್ಲೇನು? ಹೃದಯ ಎಷ್ಟು ಕೆಲಸ ಮಾಡ್ತದ ಹೃದಯ? 24 ತಾಸು ಸತತವಾಗಿ ಪರಿಶ್ರಮ ಪಡ್ತದ, ದುಡಿತದ, ಕೆಲಸ ಮಾಡ್ತದ. ಒಂದು ವೇಳೆ ಆಕಸ್ಮಿಕ ಮನುಷ್ಯನೇ ನೀ ಹೆಂಗೆ ಗೌರ್ನಮೆಂಟ್ ಹಾಲಿಡೇ ಅಂತ ತಗೋತಿದ್ದಿ, ಶಾರ್ಟರ್ಡೇ ಬಂದ್ರೆ ಹಾಫ್ ಡೇ ಅಂತ ಮಾಡ್ತಿದ್ದಿ, ಸಂಡೇ ಬಂದ್ರೆ ಫುಲ್ ಡೇ ಅಂತ ವಿಶ್ರಾಂತಿ ಮಾಡ್ತಿದ್ದಲ್ಲ, ಹಾಗೆ ನಾನು ಈ ಮುಂದಿನ ವಾರ ಸಂಡೇ ವಿಶ್ರಾಂತಿ ಮಾಡ್ತೀನಿ, ನನಗೂ ರಜೆ ಬೇಕಂತ ನಿಂತಿತ್ತು ಅಂದ್ರೆ ಹೃದಯ. ಕೆಳಗಿದ್ದವ್ರು ಕೆಳಗ, ನಾವೇನು ಮ್ಯಾಲ ಅದೀವಲ್ಲ, ನಾವು ಮ್ಯಾಲ. ಹೃದಯದಂಥ ಹೃದಯ 24 ತಾಸು ದುಡಿತದ, ಒಂದಿಷ್ಟು ವಿಶ್ರಾಂತಿ ಬಯಸುವುದಿಲ್ಲ. ನನಗೆ ಬಡ್ದು ಸಾಕಾಗ್ಯದು, ಒಂದು ಕ್ಷಣ ನಿಲ್ಲತೀನಿ ಅಂತ ಎಂದೂ ಬಯಸಿಲ್ಲ, ಹೇಳಿಲ್ಲದ ಹೃದಯ. ಅಷ್ಟು ಕೆಲಸ ಮಾಡ್ತದ. ಅಂದ ಬಳಿಕ ನಾವ್ಯಾಕೆ ಮಾಡಬಾರ್ದು? ಅದಕ್ಕೆ ಒಂದಿಷ್ಟು ದುಡಿಬೇಕು ಮನುಷ್ಯ. ಸಣ್ಣವರಿದ್ದಾಗ ವಿದ್ಯಾ ಸಂಪಾದನೆ ಮಾಡುವಾಗ ವಿದ್ಯಾ ಸಂಪಾದನೆ ಮಾಡಬೇಕು. ಮತ್ತು ಯಾವ ವಿದ್ಯೆ ನಮ್ಮ 100 ವಸಂತಗಳ ಬದುಕನ್ನು ಬೆಳಗತದ, ಅಂಥ ವಿದ್ಯಾ ಸಂಪಾದನೆ ಮಾಡುವಂಥ ವಯಸ್ಸದೊಳಗೆ ನಾವು ಹಾಸಿ ಹೊದ್ಕೊಂಡು ಮಕ್ಕಳಿಗೆ ಮಲಗಿಸಿದೇವಿ ಅಂದ್ರೆ ಬದುಕು ಭವ್ಯ ಆಗತ್ತದೇನು? ತಂದೆ ತಾಯಿ ಕಂಡ ಕನಸು ನನಸಾಗುತ್ತದೇನು? ಓದುವಾಗ ಓದಬೇಕು. ವಯಸ್ಸಿಗೆ ಬಂದ ಬಳಿಕ ಬಿಸಿ ರಕ್ತ ತುಂಬಿರುತ್ತದ, ಅದು ದುಡಿಯುವ ವಯಸ್ಸು. ಆವಾಗನ ದುಡಿಬೇಕು, ಆವಾಗನ ಒಂದಿಷ್ಟು ಸಂಪತ್ತ ಗಳಿಸ್ಬೇಕು. ಅಂದ್ರೆ ಮುಪ್ಪಿನ ಕಾಲದೊಳಗೆ ಸಂತೋಷವಾಗಿ ಬಾಳಿ ಬದುಕಾಕ ಬರ್ತದ. ಇಲ್ಲ, ನಾ ಈಗ ವಯಸ್ಸಿನಾಗ ಮಸ್ತಾಗಿ ನೋಡ್ಕೋತ ಕೇಳ್ಕೋತ ಏನಾರೇ ತಿನ್ಕೋತ ಏನಾರೇ ಕುಡ್ಕೋತ ಆರಾಮ್ ಮಸ್ತಾಗಿರ್ತೀನಿ, ಈಗ 25ರೊಳಗೆ ನನಗೆ ದುಡಿಯೋಕ್ಕಾಗೋದಿಲ್ಲ, ಮುಂದೆ 75ಕ್ಕೆ ದುಡಿತೀನಿ ಅಂದ್ರೆ 75ಕ್ಕೆ ಕೂತ್ರೆ ಹೇಳಕ್ಕೆ ಬರೋದಿಲ್ಲ, ಎದ್ರು ಕೊಡಕ್ಕೆ ಬರೋದಿಲ್ಲ. 35ರವರೆಗೆ ಮೊಣಕಾಲು ಹಿಡ್ಕೊಂಡವು, ಇನ್ನು 75ಕ್ಕೆ ಬಿಡ್ತಾವೇನು? ವಿದ್ಯಾ ಗಳಿಸುವಾಗ ವಿದ್ಯಾ ಗಳಿಸಬೇಕು, ಸಂಪತ್ತು ಗಳಿಸುವಾಗ ಸಂಪತ್ತು ಗಳಿಸಬೇಕು. ಮುಪ್ಪಾವಸ್ಥೆಯೊಳಗೆ ಏನೇನು ಕಾರ್ಯಗಳನ್ನು ಮಾಡಬೇಕು ಅದನ್ನು ಮಾಡಬೇಕು. ಬಾಲ್ಯದವರಿಗೆ ದುಡಿಯೋಕ್ಕಾಗೋದಿಲ್ಲ, ದುಡಿಯುವವರಿಗೆ ಓದೋಕ್ಕಾಗೋದಿಲ್ಲ, ಒಂದಕ್ಕೊಂದು ಸಂಬಂಧ ಇರೋದಿಲ್ಲ. ಅದಕ್ಕೆ ಯಾವ್ಯಾವ ವಯೋಮಿತಿಯೊಳಗೆ ಏನೇನು ಮಾಡಬೇಕಲ್ಲ ಅದನ್ನೇ ಮಾಡಬೇಕು. ಆ ದೃಷ್ಟಿಯಿಂದ ಏನು
ದುಡಿಯೋ ವಯಸ್ಸಿನಾಗ ಒಂದಿಷ್ಟು ದುಡಿದು ಸಂಪತ್ತನ್ನು ಗಳಿಸು. ಆ ಬಳಿಕ ನಿನ್ನ ಬದುಕು ಸೌಂದರ್ಯ ಆಗ್ತದೆ, ನಿನ್ನ ಬದುಕು ಸೊಬಗಿನಿಂದ ಕೂಡಿಕೊಳ್ಳುತ್ತದೆ, ನಿನ್ನ ಬದುಕು ಸಮೃದ್ಧ ಆಗ್ತದ. ಅದಕ್ಕೊಂದಿಷ್ಟು ದುಡಿ, ಶ್ರಮ ಪಡು ಅಂತ ಬಲ್ಲವರ ನುಡಿ. ಆದ್ದರಿಂದ ನಾವೇನು ಮಾಡೋದು, ಸಾಧ್ಯ ಆದಷ್ಟು ನಾವು ದುಡಿಯೋದು, ನಮ್ಮ ಮಕ್ಕಳಿಗಿನ ಒಂದಿಷ್ಟು ದುಡಿಯೋದನ್ನು ಕಲಿಸೋದು. ಈಗ ಎಷ್ಟು ಜನ BA BEd ಆದವರಿಲ್ಲ, MA MEd ಆದವರಿಲ್ಲ. ಎಲ್ಲರಿಗೂ ಸಹಿತ ಸರ್ಕಾರನ ನೌಕರಿ ಕೊಡ್ಬೇಕಂದ್ರೆ ಸಾಧ್ಯದ ಏನು? ಎಷ್ಟು ಜನಕ್ಕಂತ ಕೊಡೋದು? 1,000 ಜನ ನೌಕರಿ ತೊಗೋಬೇಕಾಗಿತ್ತಂದ್ರೆ 1,00,000 ಜನ ಅಪ್ಲಿಕೇಶನ್ ಹಾಕ್ತಾರೆ. ಯಾರಿಗಂತ ಕೊಡೋದು? ಅದಕ್ಕೊಂದಿಷ್ಟು ಏನು ಮಾಡೋದು, ಯಾವುದೇ ಕೆಲಸ ಕಾರ್ಯ ಇರುವಲ್ಯಾಕ, ಕೆಲಸದೊಳಗೆ ಸಣ್ಣದು ದೊಡ್ಡದಂತಿರೋದಿಲ್ಲ, ಯಾವುದ್ಯಾಕೆ ಇರುವಲ್ಯಾಕ ಅದು ಕೆಲಸ ಅಂತ ಭಾವಿಸಿಕೊಂಡು ಮಾಡಬಾರದು. ದೇವನ ಆರಾಧನೆ, ದೇವನ ಪೂಜೆ ಇದಂತ ತಿಳ್ಕೊಂಡು ಮಾಡಬೇಕು. ಮಾಡಲಿಲ್ಲೇನು ಬಸವ ಕಲ್ಯಾಣದೊಳಗೆ? ಕಸ ಹೊಡೆಯುವಂಥ ಸತ್ಯಕ್ಕ, ಬೀದಿಯೊಳಗ ಹಾದಿಯೊಳಗ ಕಸ ಗುಡಿಸುವಂಥ ಸತ್ಯಕ್ಕನ ಕಾಯಕಕ್ಕೆ ಬಸವಣ್ಣನವರ ಪ್ರಧಾನಮಂತ್ರಿ ಕಾಯಕ ಸಮ ಆಗಿತ್ತು. ಹೆಚ್ಚ ಕಡಿಮೆ ಇಲ್ಲ. ಈಗ ನೀವು ತಾಯಂದಿರು, ನಿಮ್ಮ ಕಾಯಕ ಏನು? ಅಡಿಗೆ ತಯಾರು ಮಾಡೋದು, ಅಡಿಗೆ ಮನೆಯೊಳಗೆ ಅಡಿಗೆ ತಯಾರು ಮಾಡೋದು. ಇವ್ರ ಕೆಲಸ ಏನು? ಹೊಲದಾಗ ದುಡಿಯೋದು. ಇಲ್ಲ, ಹೊಲದಾಗ ದುಡಿಯೋರು ಶ್ರೇಷ್ಠ, ಮನ್ಯಾಗ ಅಡಿಗೆ ಮಾಡೋರು ಕನಿಷ್ಠ ಅಂತ ಅನ್ನಕ್ಕೆ ಬರ್ತದನು? ಅವ್ರು ಹೆಚ್ಚ, ನೀವು ಕಡಿಮೆ ಅಂತ ಅನ್ನಕ್ಕೆ ಬರ್ತದನು? ಅನ್ನಕ್ಕೆ ಬರೋದಿಲ್ಲ. ಹಾಗೇನಾದ್ರೂ ನಿಮಗೆ ಅವ್ರು ಅಂದ್ರಂದ್ರೆ ಒಂದೇ ದಿವಸ ಬಂದ್ ಮಾಡಿರಿ ಅಡಿಗೆ ಮನಿನ. ಯಾರು ಹೆಚ್ಚ ಯಾರು ಕಡಿಮೆ ಅನ್ನೋದು ತಿಳಿತದ. ಯಾರು ಹೆಚ್ಚಲ್ಲ, ಯಾರು ಕಡಿಮೆಲ್ಲ, ಎಲ್ಲರ ಕಾಯಕನೂ ಶ್ರೇಷ್ಠವೇ. ಈಗ ನಿಮ್ಮದೊಂದು ಕೆಳಗೆ ಕೂತು ಕೇಳೋದೊಂದು ಕಾಯಕ, 1 ತಾಸಿಂದು. ನಮ್ಮದು ಮ್ಯಾಲ ಕೂತು ಹೇಳೋದು 1 ತಾಸಿನ ಕಾಯಕ. ಈಗ ಯಾರೇ ಬಂದು ಇವರು ಗುರುಗಳು ಮ್ಯಾಲ ಕೂತಾರ ಭಾಳ ಶ್ರೇಷ್ಠ, ಇವರು ಕೆಳಗೆ ಕೂತಾರ ಕನಿಷ್ಠ ಅಂತ ಅನ್ನಕ್ಕೆ ಬರೋದಿಲ್ಲ. ಆಕಸ್ಮಿಕ ನಾಳೆಗೆ ನೀವು ಯಾರೂ ಬರೆದಿದ್ರೆ ಗತಿ ಏನಾದಿತ್ತು ನಮ್ಮದು? ಇಲ್ಲೇನದಾರಲ್ಲ ಸಂತೋಷ ಕ್ಯಾಮ್ರಾಮ್ಯಾನಿಗೆ ಅಟ್ಟ ಹೇಳ್ಬೇಕು ನಾನು, ಅಥವಾ ಇವು 1-2 ಕಂಬ ನಿಲ್ಲಿಸ್ಯಾರಲ್ಲ, ಅಥವಾ ಗುರುಗಳಿಗೆ ನಮಗೆ ಬಿಡುಗಡಿಲ್ಲ, ಅವರೇ ಕರ್ಕೊಂಡು ಬಂದು ಹಚ್ಚಾರ, ಮತ್ತು ಅವರಾರ ಕೂಡಬೇಕು. ಏನಾದೀತಂತ ಮ್ಯಾಲೆ ಯಾಕೆ ಕುಡಿಸ್ಯಾರ? ಭಾಳ ಶಾಣ್ಯಾರದಾರ ಸ್ವಾಮಿಗಳು ಅಂತ ಕುಡಿಸಿಲ್ಲ. ಇರೋದ 4 ಫೀಟ್ ಕೆಳಗೆ ಕುಂತ್ರೆ ನಿಮಗೆ ಕಾಣೋದಿಲ್ಲ ಅಂತ ಮ್ಯಾಲೆ ತಂದು ಕುಡಿಸ್ಯಾರ. ಕೆಳಗೆ ಕೂತ್ರ ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂತ ಕುರ್ಚಿ ಹಾಕಿ ಕೂಡಿಸ್ಯಾರ, ಶಾಣ್ಯರಂತ ಕೂಡಿಸಿಲ್ಲ. ಅದಕ್ಕೆ ಹೇಳೋ ಉದ್ದೇಶ ಕೆಳಗಿದ್ದವರು ಕನಿಷ್ಠ, ಮ್ಯಾಲಿದ್ದವರು ಶ್ರೇಷ್ಠ ಅಂತಿಲ್ಲ. ಎಲ್ಲರೂ ಅಷ್ಟೇ. ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಎಲ್ಲದಕ್ಕೂ ಅದರದೇ ಆದ ಬೆಲೆ ಅದ, ಅದರದೇ ಆದ ಕಿಮ್ಮತ್ತದ. ಅದಕ್ಕೊಂದಿಷ್ಟು ಹೆಚ್ಚ ಕಡಿಮೆ ಅಂತ ಭಾವಿಸಬಾರದು. ಎಂಜಿನಿಯರು ಭಾಳ ಶ್ರೇಷ್ಠ, ಡಾಕ್ಟ್ರ್ ಭಾಳ ಶ್ರೇಷ್ಠ, ರೈತ ಕನಿಷ್ಠ ಅಂತ ಅನ್ನಕ್ಕೆ ಬರೋದಿಲ್ಲ. ಯಾಕೆ? ಡಾಕ್ಟ್ರಿಗೆ ಎಂಜಿನಿಯರ್ಗೆ ಅನ್ನ ಹಾಕವನ ರೈತಲ್ಲೇನು? ಕಡಿಮೆ ಅಂತ ಹೆಂಗೆ ಅನ್ನಕ್ಕೆ ಬರ್ತದೆ? ಎಲ್ಲರಿಗೂ ಅವರದೇ ಆದ ಒಂದಿಷ್ಟು ಗೌರವದ ಸ್ಥಾನಮಾನದ. ಈಗ ಶಾಲೆಯೊಳಗೆ ಶಿಕ್ಷಕರು ಶ್ರೇಷ್ಠ, ಸಿಪಾಯಿ ಕನಿಷ್ಠ ಅಂತ ಅನ್ನಕ್ಕೆ ಬರೋದಿಲ್ಲ. ಯಾಕೆ? ಶಾಲೆ ನಿಂತಿರುವುದೇ ಸಿಪಾಯಿ ಮ್ಯಾಲ. ತಾಸಿಗೆ ಒಮ್ಮೊಮ್ಮೆ ಬೆಲ್ಲ ಹೊಡಿಲಿಲ್ಲ ಅಂದ್ರೆ ಇವರು ಪಿರಿಯಡ್ ಎಷ್ಟೊತ್ತಿಗೆ ಶುರುವ, ಎಷ್ಟೊತ್ತಿಗೆ ಬಂದು ಏನೂ ತಿಳಿದಿಲ್ಲ. ಆ ಬಳಿಕ ಒಂದು ಬಸ್ ಅಂತಿರ್ತದೆ, ಚಾಲಕ ಅಂತಿರ್ತಾನೆ, ನಿರ್ವಾಹಕ ಅಂತಿರ್ತಾನೆ. ಯಾರು ಶ್ರೇಷ್ಠ?
ಯಾರು ಶ್ರೇಷ್ಠ? ಗಾಡಿ ನಡೆಸುವಂಥ ಚಾಲಕ ಡ್ರೈವರ್ ಶ್ರೇಷ್ಠ ಅಂದೇವಿ, ಇವ ಸೀಟಿ ಹೊಡೆದ ಬಿಡ್ತಾನ, ಯಾರು ಕಂಡಕ್ಟ್ರ್. ಇವ ಹೊಡೆದ ಬಳಿಕ ನೇಮದ ಅದು, ಇವ 2 ಹೊಡೆದ್ರೆ ಬಸ್ಸ ಮುಂದೆ ಬಿಡ್ಬೇಕು, 1 ಹೊಡೆದ್ರೆ ನಿಲ್ಲಿಸ್ಬೇಕು. ಇವು 2 ಮಾಡದಿದ್ರೆ ಕಂಡಕ್ಟ್ರ್ ಅಲ್ಲ ಅಂತ ತಿಳ್ಕೊಬೇಕು. ಯಾರು ಹೆಚ್ಚ ಯಾರು ಕಡಿಮೆ? ಅವನಿಗೂ ಅವನದೇ ಆದ ಗೌರವದ, ಇವನಿಗೂ ಇವನದೇ ಆದ ಗೌರವದ. ಅದಕ್ಕೆ ನೀನು ಯಾವುದೇ ಕೆಲಸ ಕಾರ್ಯವನ್ನು ಮಾಡು, ಹೆಚ್ಚ ಕಡಿಮೆ ಶ್ರೇಷ್ಠ ಕನಿಷ್ಠ ಅಂತ ಭಾವಿಸಬೇಡ. ನಿನ್ನ ಪಾಲಿಗೆ ಬಂದ ಕಾರ್ಯ ಏನಂತ ತಿಳ್ಕೊ, ದೇವ ಕಾರ್ಯ, ದೇವ ಪೂಜೆ, ದೇವನ ಆರಾಧನೆ ಅಂತ ತಿಳ್ಕೊಂಡು ನೀ ಮಾಡು. ಅದೇ ಒಂದು ತಪಸ್ಸಾಗುತ್ತದೆ ಮನುಷ್ಯನೇ. ಅದಕ್ಕೊಂದಿಷ್ಟು ತಾರುಣ್ಯಾವಸ್ಥೆಯೊಳಗೆ ಬಂದೇವಿ ಅಂದ ಬಳಿಕ ದುಡಿದು ಸಂಪಾದನೆ ಗಳಿಸಬೇಕು. ಮತ್ತು ಆ ವಯಸ್ಸಿನೊಳಗೆ ದುಡಿಲಿಲ್ಲ ಅಂದ್ರೆ ಬದುಕು 100 ವರ್ಷದ ಬದುಕು ಬಡವಾಗಿ ಬಿಡ್ತದೆ, ಶ್ರೀಮಂತ ಆಗೋದಿಲ್ಲ. ಅದಕ್ಕೊಂದಿಷ್ಟು ದುಡಿ, ಮೈ ಮುರಿದು ದುಡಿಯೋದನ್ನು ಕಲಿ. ಒಬ್ಬ ತರುಣಿದ್ದ, ಭಾಳ ಆಲಸಿ ಮನುಷ್ಯ ಇದ್ದ. ಒಂದು ಮುಂಜಾನೆ 10ಕ್ಕನ ಮಸ್ತಾಗಿ ಊಟ ಮಾಡಿ ಶಿಸ್ತಾಗಿ ಒಂದು ಹನುಮಂತೇವ್ರ ಗುಡಿ ಕಟ್ಟಿ ಮೇಲೆ ಮಲ್ಕೊಂಡಿದ್ದ. ಯಾವಾಗಿದು? ಮುಂಜಾನೆ ಬೆಳಗಿನ ಜಾವ 10ಕ್ಕೆ. ಅಷ್ಟೊತ್ತಿಗೆ ಒಬ್ಬ ಯಜಮಾನ ಮನುಷ್ಯ ಬಂದ. ತನ್ನ ಮೊಮ್ಮಗನಿಗೆ ಎತ್ಕೊಂಡು ಹನುಮಂತೇವ್ರಿಗೆ ನಮಸ್ಕಾರ ಮಾಡಕ್ಕಂತ ಬಂದಿದ್ದ. ಶನಿವಾರ ಇತ್ತವತ್ತ. ಆ ಯಜಮಾನ ಮನುಷ್ಯ ಮೊಮ್ಮಗನ ಕರ್ಕೊಂಡು ಬಂದಾಗ ಇವ ಏನು ಮಾಡಿದ್ದ? ತರುಣ ಮಲ್ಕೊಂಡಿದ್ದ. ಆವಾಗ ಯಜಮಾನ ಮನುಷ್ಯ ಅಂದ, ಅಲ್ಲೂ ಬಿಸಿ ರಕ್ತ ತುಂಬ್ಯದ, 25-30 ವರ್ಷದ ಹುಡುಗ ನೀನು. ನಿಮ್ಮ ತಂದೆ ತಾಯಿ ಹೊಲದಾಗ ಮೈ ಮುರಿದು ದುಡಿಯಾಕತ್ಯಾರ, ಬಡತನರ ತುಂಬ್ಯದ. ನೀನರ ಶ್ರೀಮಂತರ ಮಲ್ಕೊಂಡಿರ್ತಾರಲ್ಲ, ಆ ಸ್ಥಿತಿಯೊಳಗೆ ಮಲಗಿದಿ. ನೀನೇನು ಈಗ ಮಲಗಿದಲ್ಲ, ಇದನ್ನು ನೋಡಿದರೆ ಯಾರೂ ಮೆಚ್ಚುವುದಿಲ್ಲ ನಿನ್ನ. ಇದು ದುಡಿ ವಯಸ್ಸು, ಹೋಗಿ ಒಂದಿಷ್ಟು ದುಡಿ ಅಂದ. ಅವಾಗ ಇವ ಅಂದ, ಯುವಕ ದುಡಿದು ಏನು ಮಾಡಲಿ ಅಂದ. ಆವಾಗ ಮುದುಕ ಮನುಷ್ಯ ಅಂದ, ಯಜಮಾನ ದುಡಿದು ಏನು ಮಾಡೋದು? ಸಂಪತ್ತು ಗಳಿಸೋದಂದ. ಸಂಪತ್ತು ಗಳಿಸಿ ಏನು ಮಾಡಲಿ ಅಂದ. ಸಂಪತ್ತು ಗಳಿಸಿ ಏನು ಮಾಡೋದು? ಈಗೊಂದು ಹಳೆ ಮನೆ ಅದ ಅಲ್ಲ, ಅದರೊಳಗೆ ನಿಮ್ಮ ತಂದೆ ತಾಯಿ ಅದಾರಲ್ಲ, ಹಳೆ ಮನೆಯನ್ನು ಕೆಡವು, ಒಂದು ಚಲೋ ಅದ್ಭುತವಾಗಿರತಕ್ಕಂಥ ಭವ್ಯವಾದ ಮನೆ ಕಟ್ಟಂದ. ಮನೆ ಕಟ್ಟಿ ಏನು ಮಾಡಲಿ ಅಂದ. ಮನೆ ಕಟ್ಟಿ ಏನು ಮಾಡ್ತಾರೆ ಎಲ್ಲರೂ? ಜಗತ್ತಿನೊಳಗೆ ಚಲೋ ಚಲೋ ಕನ್ಯೆ ನೋಡಿ ಲಗ್ನ ಆಗಂದ. ಲಗ್ನ ಆಗಿ ಏನು ಮಾಡಲಿ ಅಂದ. ಎಲ್ಲಿ ಮಲ್ಕೊಂಡಲ್ಲೇನ? ಲಗ್ನ ಆಗಿ ಏನು ಮಾಡಲಿ ಅಂದ. ಎಲ್ಲರೂ ಹೇಗೊಂದಿಷ್ಟು 2-4 ಮಕ್ಕಳಿಗೆ ಜನ್ಮ ಕೊಡ್ತಾರಲ್ಲ, ಹಂಗೆ ನೀನು ಮಕ್ಕಳಿಗೆ ಜನ್ಮ ಕೊಡ ಅಂದ. ಮಕ್ಕಳನ್ನ ಹಡ್ದೇನು ಮಾಡಲಿ ಅಂದ. ಎಲ್ಲಿದು? ಮಲ್ಕೊಂಡಲ್ಲೇನ? ಎಲ್ಲರೂ ಹೆಂಗೆ ವಿದ್ಯಾಭ್ಯಾಸ ಕಲಿಸ್ತಾರ, ಶಾಲಾ ಕಾಲೇಜು ಕಲಿಸ್ತಾರ, ಹಂಗೆ ಮಸ್ತಾಗಿ ಓದಿಸವ್ರನ್ನಂದ. ಓದಿಸಿ ಏನು ಮಾಡಲಿ ಅಂದ. ನೌಕರಿಗೆ ಹಚ್ಚು, ಲಕ್ಷ ಲಕ್ಷ ಸಂಬಳ ತಗೊಂಡು ಬಂದು ನಿನ್ನ ಕೈಯಾಗ ಕೊಡ್ತಾರಂದ. ಆವಾಗ ಅವ್ರಿಗೆ ನೌಕರಿ ಹಚ್ಚಿ ಏನು ಮಾಡಲಿ ಅಂದ. ಆವಾಗ ನಿನ್ನಂಗೆ ಅವರು ಮದುವೆ ವಯಸ್ಸಿಗೆ ಬಂದಿರ್ತಾರೆ, ಅವ್ರ ಲಗ್ನ ಮಾಡಂದ. ಅವ್ರ ಲಗ್ನ ಮಾಡಿ ಏನು ಮಾಡ ಅಂದ. ಇವಂದ ಇನ್ನೂ ಇಲ್ಲ ಲಗ್ನ. ಅವ್ರ ಲಗ್ನ ಮಾಡಿ ಏನು ಮಾಡಲಿ ಅಂದ. ಆವಾಗ ಯಜಮಾನ ಮನುಷ್ಯ ಹೇಳಿದ, ಅವ್ರ ಲಗ್ನ ಮಾಡಿಂದ ಮತ್ತು ಅವ್ರು 2 ಮಕ್ಕಳಿಗೆ ಜನ್ಮ ಕೊಡ್ತಾರೆ. ಆವಾಗ ನೀನು ಮುತ್ತೆ ಆಗಿರ್ತಿದ್ದಿ. ನಾ ಹೆಂಗೆ ಮೊಮ್ಮಗನ ಎತ್ಕೊಂಡು ಬಂದಿ ನೋಡಿ ಗುಡಿಗೆ, ಹಂಗೆ ನೀನು ಎತ್ಕೊಂಡು ಬಂದು ಈ ದೇವಸ್ಥಾನದಾಗ ಕೂಡು ಮಲಗು. ಅದಕ್ಕೆ ಹೌದಂತಾರೆ ಜಗತ್ನ್ಯಾಗ. ವಯಸ್ಸಿದ್ದಾಗನ ನೀ ಬಂದು ಮಲ್ಕೊಂಡಿದ್ದೆಲ್ಲ, ನಾ ಮಲಗಿದ್ರೆ ನಡೀತದ. ನಾ ಅಂದ್ರೆ ನಾ ಅಲ್ಲ, ಮತ್ತು ಅವ ಮುತ್ಯ. ನಾ ಮಲಗಿದ್ರೆ ನಡೀತದ,
ನೀ ಮಲಗಿದ್ರೆ ಯಾರೂ ಹೌದು ಅನ್ನೋದಿಲ್ಲ. ಅದಕ್ಕೆ ಏಳು ಒಂದಿಷ್ಟು ದುಡಿ, ಇಷ್ಟೆಲ್ಲ ಆದ ಬಳಿಕ ಅವಾಗ ಮಲ್ಕೋಬೇಕಪ್ಪ ಅಂತ ಮುತ್ತೆ ಹೇಳಿದ. ಇವ ಅಂದ, ಎದ್ದು ದುಡಿಬೇಕು, ದುಡಿದು ಸಂಪತ್ತು ಗಳಿಸ್ಬೇಕು, ಮನೆ ಕಟ್ಟಬೇಕು, ಆ ಬಳಿಕ ಲಗ್ನ ಮಾಡ್ಕೋಬೇಕು, ಮಕ್ಕಳಿಗೆ ಜನ್ಮ ಕೊಡಬೇಕು, ಅವುಗಳನ್ನು ಲಾಲನೆ ಪಾಲನೆ ಮಾಡಿ ಓದಿಸ್ಬೇಕು, ಅವಕ್ಕೆ ನೌಕರಿ ಹಿಡಿಸ್ಬೇಕು, ಆ ಬಳಿಕ ₹1,00,000 ಸಂಬಳ ತಗೋಬೇಕು, ಮತ್ತು ಅವ್ರಿಗೆ ಕನ್ಯೆ ನೋಡಿ ಮತ್ತು ಅವ್ರ ಲಗ್ನ ಮಾಡಿ ಅವ್ರ ಹೊಟ್ಟಿಲಿ ಮತ್ತು ಮಕ್ಕಳಾಗಿ ಅವ್ರನ್ನ ಎತ್ಕೊಂಡು ನಾ ಬಂದು ಮಲಗೋ ಬದಲಿ ಈಗ ಆರಾಮ ಮಲಗಿನಿಲ್ಲ ಅಂದವ. ಇಷ್ಟೆಲ್ಲ ಮಾಡಿ ಮಲಗೋಕ್ಕಿಂತ ಈಗ ಆರಾಮ ಮಲಗಿನಿಲ್ಲ, ಚಂದ ಕಾಣುವಲ್ಲ ನಾನು ಅಂದ. ಇಂಥವ್ರಿಗೆ ನೀವು ಕಾಯಕ ಮಾಡ್ರಿ, ಮೈ ಮುರಿದು ದುಡೀರಿ ಅಂದ್ರೆ ತಿಳಿತದನ? ಅವ್ರಿಗೆ ತಿಳಿಬೇಕು, ಭೂಮಿ ಒಳಗೆ ಜಲ ಯಾರೇ ಹೇಳಿದ್ರೆ ಕೇಳಿದ್ರೆ ಬರೋದಲ್ಲ. ಜಲ ತನ್ನಷ್ಟಕ್ಕೆ ತಾನ ಹುಟ್ಟುತ್ತದೆ. ಹೂವಿನೊಳಗೆ ಸುವಾಸ ಯಾರನ್ನೂ ಹೇಳಿ ಕೇಳಿ ಮೂಡುವುದಿಲ್ಲ, ತನ್ನಷ್ಟಕ್ಕೆ ತಾನ ಸುವಾಸ ಬರ್ತದಲ್ಲ. ಹಾಗೆ ನಮ್ಮ ಅಂತರಂಗದೊಳಗೆ ನಾನು ದುಡಿಬೇಕು, ಬದುಕನ್ನು ಸಿರಿವಂತಗೊಳಿಸ್ಬೇಕನ್ನುವಂಥದ್ದು ಭಾವ ನಮ್ಮೊಳಗನ ಹುಟ್ಟಬೇಕು ಹೊರತು ದುಡಿ ಅಂದ್ರೆ ಇನ್ನೊಬ್ಬರ ಮಾತು ಕೇಳಿದ್ರೆ ದುಡಿಯಾಕೆ ಬರೋದಿಲ್ಲ. ನಮ್ಮೊಳಗೆ ಹುಟ್ಟಬೇಕದು. ಸುತ್ತಮುತ್ತ ಇರೋರು ನೋಡ್ಬೇಕು ಒಂದಿಷ್ಟು, ಅವರು ಹೇಗೆ ದುಡಿತಾರ, ಮೊದಲು ಹೇಗಿದ್ರು ಈಗ ಹೇಗಾಗ್ಯಾರ, ನಾನು ಅವ್ರಂಗನ ದುಡಿಬೇಕು, ಸಂಪತ್ತು ಗಳಿಸ್ಬೇಕು, ಬದುಕನ್ನು ಶ್ರೀಮಂತಗೊಳಿಸಿಕೊಳ್ಳಬೇಕನ್ನುವಂತಹ ಭಾವ ನಮ್ಮೊಳಗನ ಮೂಡಬೇಕು ಹೊರತು ಯಾರೇ ಹೇಳಿದ್ರೆ ಕೇಳಿದ್ರೆ ಬರೋದಿಲ್ಲ. ಅದಕ್ಕೊಂದಿಷ್ಟು ಏನು ಮಾಡು, ದುಡಿ, ಶ್ರಮ ಪಡು. ಒಂದು ಗುಂಗಿ ಹುಳ ದಿನನಿತ್ಯ ಅದರ ಕೆಲಸ ಏನು, ಕಾರ್ಯ ಏನು, ಎಲ್ಲೆಲ್ಲಿ ಹೂಗಳ ಅರಳಿರ್ತಾವಲ್ಲ ಆ ಹೂಗಳ ಮ್ಯಾಲ ಹೋಗಿ ಕೂತು ಒಂದಿಷ್ಟು ಪರಾಗಸ್ಪರ್ಶವನ್ನು ಮಾಡ್ತಿತ್ತು. ಅದು ಪರಾಗಸ್ಪರ್ಶ ಮಾಡಿದ ಬಳಿಕ ಹೂವು ಅರಳುತ್ತಿತ್ತು, ಸುತ್ತಮುತ್ತ ಸುವಾಸವನ್ನು ಹರವುತ್ತಿತ್ತು, ಜಗತ್ತು ಸುಂದರಗೊಳಿಸ್ತಿತ್ತು. ಇಂಥ ದುಂಬಿಯ ಕಾರ್ಯವನ್ನು ಮೆಚ್ಚಿ ದೇವರು ಬಂದು ದುಂಬಿಗೆ ಹೇಳಿದ, ನಿನ್ನ ಸುಂದರವಾದ ಕಾರ್ಯವನ್ನು ನಾ ಭಾಳ ಮೆಚ್ಚಿಕೊಂಡೀನಿ, ನಿನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗಬೇಕಂತ ಮಾಡೀನಿ, ನಾನು ಕೂಡ ಸ್ವರ್ಗಕ್ಕೆ ಬರ್ತಿದ್ದೇನು ಅಂದ. ಅದು ದುಂಬಿ ಅಂತ ನಡಿ ಹೋಗೋಣಂತ ಕರ್ಕೊಂಡು ಸ್ವರ್ಗಕ್ಕೆ ಹೋದ. ಸ್ವರ್ಗದೊಳಗೆ ಹೋಗಿ ಹಾರಿ ಅಲ್ಲಿ ಹೂಗಳನ್ನು ಪರಾಗ ಸ್ಪರ್ಶ ಮಾಡಬೇಕಂತಿತ್ತು, ಅಲ್ಲಿ ಹೂಗಳೇ ಇಲ್ಲ. ಸ್ವರ್ಗದಾಗ ಅದಾವು ಎಂಥ ಹೂವು, ಕೃತಕ ಹೂವು, ಪ್ಲಾಸ್ಟಿಕ್ ಹೂವು. ಅವಾಗದು ದುಂಬಿ ದೇವನಿಗೆ ಕೇಳೀತು, ದೇವನೇ, ನನ್ನ ಭೂಮಂಡಲದಿಂದ ಸ್ವರ್ಗಕ್ಕೆ ಕರ್ಕೊಂಡು ಬಂದಿದ್ದೀ, ನನಗರೇ ತಾಜಾ ಹೂಗಳು ಬೇಕು ನನ್ನ ಕೆಲಸ ಕಾರ್ಯ ಮಾಡಾಕ, ಪರಾಗಸ್ಪರ್ಶ ಮಾಡಾಕ, ಮತ್ತು ಇಲ್ಲಾರ ತಾಜಾ ಹೂಗಳಿಲ್ಲ, ನೈಜ ಹೂಗಳು, ಕೃತಕ ಹೂಗಳದವು, ಮತ್ತು ಇಲ್ಲೇನೈತಿ ನಂದು ಕೆಲಸ ಅಂತದು. ಆವಾಗ ದೇವ್ರು ಅಂದ, ಇಲ್ಲಿ ಅದಾವಲ್ಲ ಇವುಗಳನ್ನು ಮಾಡಾಕ ಬರೋದಿಲ್ಲೇನಂದ. ಅದು ಅಂತೂ ಹಾಗೆಲ್ಲ ಮಾಡಾಕೆ ಬರೋದಿಲ್ಲ, ಸಿಕ್ಕಂಗೆ ಮಾಡಾಕೆ ಬರೋದಿಲ್ಲ ಕೆಲಸನ. ನನಗೆ ನನ್ನದೇ ಆಗಿರತಕ್ಕಂಥದ್ದು ಒಂದು ನಿಯಮದ, ಬದ್ಧತೆ ಅದ, ಕಮಿಟ್ಮೆಂಟ್ ಅದ. ಅದಕ್ಕೊಂದಿಷ್ಟು ನನಗೆ ಕೃತಕ ಹೂಗಳಾದ್ರೆ ನಡೆಯೋದಿಲ್ಲ, ನನಗೆ ನೈಜ ಹೂಗಳು ಬೇಕು. ನನ್ನ ಕೆಲಸ ಇರೋದು ನೈಜ ಹೂಗಳ ಜೊತೆಗೆ, ಕೃತಕ ಹೂಗಳ ಜೊತೆಗೆ ಅಲ್ಲ ನನ್ನ ಕೆಲಸ ಕಾರ್ಯ ಇರೋದು. ಅದಕ್ಕೆ ಇಂಥ ಸ್ವರ್ಗದೊಳಗೆ
ನಾನು ಕೆಲಸ ಮಾಡುವಂಥ ಹೂಗಳೇ ಇಲ್ಲಂದ ಬಳಿಕ ನೀನು ಒಬ್ಬನ ಆರಾಮಿರು, ನಾ ಭೂಮಂಡಲಕ್ಕೆ ಹೊಕ್ಕಿನಿ ಅಂತದು. ಯಾವುದು? ದುಂಬಿ. ಆವಾಗ ದೇವ್ರಂದ, ಅಲ್ಲೋ ನಿನಗೆ ಸ್ವಲ್ಪರ ಬುದ್ಧಿ ಅದನು? ಜಗತ್ತೆಲ್ಲ ಸ್ವರ್ಗವನ್ನು ಬಯಸ್ತದ, ಮನುಷ್ಯ ಸಂಕುಲವೇ ಸ್ವರ್ಗಕ್ಕೆ ಹೋಗ್ಬೇಕಂತ ಇಚ್ಛಾ ಪಡದೈತಿ, ಮತ್ತು ನಿನಗದು ಇಲ್ಲೇನು ಅಂತ ದೇವರು ಕೇಳಿದ. ಅವಾಗೊಂದು ಚಲೋ ಮಾತು ಹೇಳ್ತದದು ದುಂಬಿ. ಅವರೇನು ಮನುಷ್ಯರು ಇಚ್ಛಾ ಪಡ್ತಾರಲ್ಲ, ಅವರೆಲ್ಲರೂ ಕೆಲಸ ಮಾಡಲಾರ್ದವರು. ಎಷ್ಟು ಚಲೋ ಹೇಳ್ತದದು. ಅದು ಅವರು ಸ್ವರ್ಗಕ್ಕೆ ಯಾಕೆ ಬರ್ಬೇಕಂತಾರಂದ್ರೆ ಕೆಲಸ ಮಾಡಲಾರ್ದ ಮಂದಿ ಅದು ಸ್ವರ್ಗಕ್ಕೆ ಬರ್ಬೇಕಂತಾರ. ನಾನು ಅವ್ರ ಪೈಕಿ ಅಲ್ಲ, ನಾನು ಅಂದ್ರೆ ಅವ್ರ ಪೈಕಿ ಅಲ್ಲ ಅಂದ್ರೆ ಮನುಷ್ಯ, ನಾ ಮನುಷ್ಯರ ಪೈಕಿ ಅಲ್ಲ. ನಾನು ದುಂಬೆದೀನಿ, ಅವ್ರಂಗ ನಾನು ಕೈ ಕಟ್ಟಿ ಕೂಡವಲ್ಲ. ನಂದು ಕೆಲಸ ರಗಡು ತುಂಬೈತಿ. ನಾನು ಪ್ರತಿಯೊಂದು ಹೂ ಮ್ಯಾಲ ಕೂಡಬೇಕು, ಪರಾಗಸ್ಪರ್ಶ ಮಾಡಬೇಕು, ಆ ಹೂಗಳನ್ನು ಅರಳುವಂಗೆ ಮಾಡಬೇಕು. ಹೂಗಳು ಅರಳಿ ಸುತ್ತಮುತ್ತ ಸುವಾಸ ಬೀರಿದು ಅಂದ್ರೆ ಜಗತ್ತೇ ಸುಂದರವಾಗ್ತದೆ. ಅದಕ್ಕೆ ಜಗತ್ತು ಸುಂದರಗೊಳಿಸುವಂಥ ಕಾರ್ಯ ಮಾಡವಿದ್ದೀನಿ. ಇಲ್ಲಿ ಖಾಲಿ ಕೂತು ಏನು ಮಾಡೋದು? ನನ್ನ ಹೆಂಗೆ ಕರ್ಕೊಂಡು ಬಂದಿದೆಯಲ್ಲ ಹಂಗೆ ಹೋಗಿ ಬಿಟ್ಟು ಬಾ ಅಂತದು. ಆಕಸ್ಮಿಕ ದುಂಬಿ ಜಾಗದಾಗ ನಾವಿದ್ದೇವಂದ್ರೆ ಏನು ಕರ್ಕೊಂಡು ಬಂದಿದ್ದಿ, ಹೊಳ್ಳಿ ಭೂಮಂಡಲದ ಮಾರಿ ತೋರ್ಸಕ್ಕೆ ಹೋಗಬೇಡ. ಯಾಕೆ? ರಗಡಾಗೈತಿ ಸಂಸಾರದಾಗ ಸಿಕ್ಕ ಅಂತ ಅಂತಿದ್ವಿ. ಅದು ಹಂಗೆ ಅನ್ಲಿಲ್ಲ, ನನಗೆ ಕೆಲಸ ಬೇಕಂತದು ಹೇಳೋ ಉದ್ದೇಶ. ದುಂಬಿ ಅಂತ ದುಂಬಿ ಪ್ರತಿದಿನ ಪ್ರತಿ ಕ್ಷಣ ಕೆಲಸ ಮಾಡುತ್ತದೆ. ಅದಕ್ಕೊಂದಿಷ್ಟು ಮನುಷ್ಯನೇ ನೀನು ಶ್ರಮ ಪಡು, ದುಡಿ. ಅದಕ್ಕೆ ಮಕ್ಕಳಿಗೆ ಕಲಿಸ್ಬೇಕು, ದುಡಿ, ಶಿಸ್ತಾಗಿ ದುಡಿದು ಗಳಿಸು. ಏನು ಬೇಕು ಅದನ್ನು ಮಾಡಿ ಉಣಿಸ್ತೀನಿ, ಆದ್ರೆ ಮೈ ಮುರಿದು ದುಡಿ. ಏನು ದುಡಿದವ್ರ ಬದುಕು ಶ್ರೀಮಂತದೋ, ಏನು ದುಡಿಲಾರ್ದವ್ರ ಬದುಕು ಶ್ರೀಮಂತದೋ? ದುಡಿದವ್ರ ಬದುಕು ಶ್ರೀಮಂತ, ದುಡಿಲಾರ್ದವ್ರ ಬದುಕು ಬಡವಾಗುತ್ತದೆ. ಅದಕ್ಕೊಂದಿಷ್ಟು ನಾವೇನು ಮಾಡೋದು? ಕಲಿಸೋದು, ಮಕ್ಕಳಿಗೆ ಕಲಿಸೋದು. ಬರೀ ನೌಕರಿಯನ್ನೇ ಅವಲಂಬನೆ ಮಾಡಕ್ಕೆ ಹೋಗಬೇಡ. ದೇವ್ರ ಒಂದಿಷ್ಟು ಬಿತ್ತಿ ಬೆಳೆಯಾಕ ಹೊಲ ಕೊಟ್ಟಿಲ್ಲೇನು? ಒಂದಿಷ್ಟು ರೈತಾಗಿ ದುಡಿ, ಒಕ್ಕಲಿಗನಾಗು. ಒಕ್ಕಲಿಗ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು. ಎಷ್ಟು ಚಲೋ ಮಾತು ಹೇಳ್ಯಾರ. ಒಕ್ಕಲತನದಕ್ಕಿಂತ ಶ್ರೇಷ್ಠವಾದ ಪವಿತ್ರವಾದ ಕಾರ್ಯ ಮತ್ತೊಂದಿಲ್ಲ ಪ್ರಪಂಚದೊಳಗ.